ಇಟ್ಕಾ ಪಂಚಾಯತ್ನಲ್ಲಿ ಅಕ್ರಮ ನೇಮಕಾತಿ ಆರೋಪ ಹಿನ್ನೆಲೆಯಲ್ಲಿ ಪಂಚಾಯತ್ನಲ್ಲಿ ತುಕಾರಾಂ ಎಂಬ ವ್ಯಕ್ತಿಯನ್ನ ಅಕ್ರಮವಾಗಿ ನೇಮಕಾತಿ ಮಾಡಲಾಗಿದೆ ಎಂದು ಗಂಭೀರ ಆರೋಪ ಸುನಿಲ್ ಸಾಹೇಬ್ ಅವರು ಮಾಡಿದ್ದಾರೆ. ಚಿಟ್ಕುಪ್ಪ ತಾಲೂಕಿನ ಇಟ್ಕಾ ಗ್ರಾಮ ಪಂಚಾಯತಿನಲ್ಲಿ ತುಕಾರಾಂ ಎಂಬ ವ್ಯಕ್ತಿಯನ್ನ ಡಾಕ್ಟರ್ ಆಪರೇಟರ್ ಹುದ್ದೆಗೆ ಅಕ್ರಮವಾಗಿ ನೇಮಕಾತಿ ಮಾಡಿಕೊಂಡಿದ್ದಾರೆ ಎಂದು ಸುನಿಲ್ ಸಾಹೇಬ್ ಆರೋಪ ಮಾಡಿದ್ದಾರೆ. ಹುಮ್ನಾಬಾದ್ ಪಟ್ಟಣದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅಕ್ರಮ್, ನೇಮಕಾತಿ ತನಿಖೆ ಮಾಡಲು ಸಿಇಒ ಅವರಿಗೆ ಮನವಿ ಸಲ್ಲಿಸಿದರು. ತನಿಖೆ ಮಾಡಿಲ್ಲ ಎಂದು ಸಿಇಒ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸಾಹೇಬ್ ತಾಳ್ಮಡಿಗೆ ಅಂತೇಳಿ ಚುಡುಗುಪ್ಪ ತಾಲೂಕಾ ಜಿಲ್ಲಾ ಬೀದರ್ ತಾಳ್ಮಡಿಗೆ ಗ್ರಾಮ ನಮ್ಮದು. ಸುನಿಲ್ ಸಾಹೇಬ್ ಅಂತೇಳಿ ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಇಟ್ಕಾ ಪಂಚಾಯತಲ್ಲಿ ಒಬ್ಬರು ತುಕ್ಕಪ್ಪ ತಂದೆ ರೇವಪ್ಪ ಅಂತೇಳಿ ಕೆಲಸ ಮಾಡ್ತಿದ್ರು. ನಮಗೊಂದು ಕೆಟ್ಟ ಮಾಹಿತಿ ಬಂತು, ಈ ಥರ ತಪ್ಪು ದಾಖಲೆಗಳು ಕೊಟ್ಟು ಕೆಲಸ ಮಾಡ್ಕೊಳ್ತಾರೆ ಅಂಥೇಳಿ ಕೆಟ್ಟ ಒಂದು ಮಾಹಿತಿ ಬಂದಮೇಲೆ ನಾವು ಹೋಗಲ್ಲಿ ಕೊಟ್ಟೆ ಅವರಿಗೆ. ಅವರು ಅಶ್ವಿನಿ ಮೇಡಮ್ ಅವ್ರು ಅಂತೇಳಿ ಪಿ ಡಿ ಒ ಇದ್ರು. ಅವ್ರಿಗೆ ಕೇಳಿದೆವು ನಾವು, ಮೇಡಮ್ ಅವರೇ ನಮಗೆ ಮಾಹಿತಿ ಹಕ್ಕು ಕೊಡ್ರಿ ಅಂದ್ರೆ ಅವ್ರು ನಮಗೆ ಮಾಹಿತಿ ಹಕ್ಕು ಕೊಟ್ಟರು. ಯಾಕಂದ್ರೆ ಈ ಪಂಚಾಯತಲ್ಲಿ ಇವ್ರು ಯಾವುದೇ ಒಂದು ಕೆಲಸ ಸೇವೆ ಸಲ್ಲಿಸಿಲ್ಲ ಅಂಥೇಳಿ ಪಂಚಾಯತ್ಲಿಂದ ಒಂದು ನಮಗೆ ಮಾಹಿತಿ ಹಕ್ಕು ಕೊಟ್ಟರು. ಇಟ್ಕಾ ಪಂಚಾಯತ್ಲಿಂದ ನಮಗೆ ಮಾಹಿತಿ ಹಕ್ಕು ಕೊಟ್ಟರು. ಇವ್ರು ಏನು ತಪ್ಪು ದಾಖಲೆಗಳು ಇವ್ರದ್ದು ಏನೂ ಇಲ್ಲ, ಒಟ್ಟು ಫೇಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಇವ್ರು ನೌಕರಿ ಮಾಡ್ಕೊಂಡ್ರೆ ಜಿಲ್ಲಾ ಪಂಚಾಯತಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ಮೇಲೆ ನಾವು ಪಂಚಾಯತ್ ಇವ್ರದ್ದೆಲ್ಲ ದಾಖಲೆಗಳೆಲ್ಲ ಕೊಟ್ಟು ಇದು ಅವ್ರದ್ದು ವಾಟರ್ ಮ್ಯಾನ್ ಸೇವೆ ಸಲ್ಲಿಸಿರೋದು ಅಂತ ಹೇಳಿ ಅವ್ರು ನೌಕರಿ ಮಾಡ್ಕೊಂಡ್ರು. ಅನುಮೋದನೆ ಲೆಟ್ರ್ ಮೇಲೆ ಅನುಮೋದನೆ ಲೆಟ್ರ್ ಜಿಲ್ಲಾ ಪಂಚಾಯತ್ಲಿಂದ ಇವ್ರಿಗೆ ಅನುಮೋದನೆ ಕೊಟ್ಟರು. ಆ ಪಂಚಾಯತ್ ವ್ಯಾಪ್ತಿ ಒಳಪಟ್ಟ ಮನುಷ್ಯನೂ ಅಲ್ಲ, ಅವರು ಪಂಚಾಯತ್ಗೆ ಅವ್ರು ಸಂಬಂಧಪಟ್ಟಿದವ್ರು ಅಲ್ಲ. ಅವ್ರ ಊರು ತಾಳ್ಮಡಿಗೆ. ಅವ್ರು ಹೋಗಿ ಇಟ್ಕದಾಗ ವಾಟರ್ ಮ್ಯಾನ್ ನೌಕರಿ ಮಾಡಿದೆ ಅಂತ ಹೇಳ್ತಾರೆ. ಇಲ್ಲಿ ತೋರಿಸ್ಯಾರ ವಾಟರ್ ಮ್ಯಾನ್ ಅಂತೇಳಿ. 2017 7ನೇ ತಿಂಗಳು 3 ತಾರೀಕು ದಿನ ವಾಟರ್ ಮ್ಯಾನ್ ನೌಕರಿ ಅಂತೇಳಿ ಸೇವೆ ಮಾಡಿದೆ ಅಂತ ತೋರ್ಸ್ಲತ್ತಾರ. ಈ ಥರ ಯಾವುದೂ ಸೇವೆ ಮಾಡಿಲ್ಲ ಅವರು 2017 ಪೂರ ತಪ್ಪು ದಾಖಲೆಗಳು ಹಚ್ಚಾರ. ಇವೆಲ್ಲ ನಾವು ಡಾಕ್ಯುಮೆಂಟ್ಸ್ ತೊಗೊಂಡಿಕ್ಕ ಇವರು ಜಡ್ಪಿಲಿಂದ ಅವ್ರಿಗೆ ಅನುಮೋದನೆ ಲೆಟರ್ ಕೊಟ್ಟಾರ. ಆ ಪಂಚಾಯತ್ ಒಳಪಟ್ಟ ವ್ಯಾಪ್ತಿ ಇಲ್ಲ, ಮನುಷ್ಯ ಇಲ್ಲ ಅಂತಂದ್ರೆ ಅವ್ನಿಗೆ ಪಂಚಾಯತ್ಲಿಂದ ಅನುಮೋದನೆ ಲೆಟರ್ ಕೊಡಬಾರ್ದಂತೇಳಿ ಗೌರ್ಮೆಂಟ್ ಆದೇಶ ಅದ. ಅವ್ರು ತಿರ್ಲಕ್ಕಾಗಿ ಇವ್ರು ತಪ್ಪು ಇದು ಮಾಡ್ಲತ್ತಾರ. ಇಷ್ಟು ಮಾಡಿದ್ಮೇಲೆ ನಾವು ಮಾಹಿತಿ ಕೇಳಿದ್ಮೇಲೆ ಅವ್ರು ಇಟ್ಕಾ ಪಂಚಾಯತ್ಲಿ ನಮಗೆ ಮಾಹಿತಿ ಹಕ್ಕು ಕೊಟ್ಟರು. ಅಶ್ವಿನಿ ಮೇಡಮ್ ಅವರು ಪಿ ಡಿ ಒ ಅಲ್ಲಿಂದು ಪಿ ಡಿ ಒ ಅವ್ರು ಕೊಟ್ಟರು. ಈ ಮಾಹಿತಿ ಹಕ್ಕು ಒಯ್ದು ನಾವೇನು ಮಾಡಿದೆವು, ಜಿಲ್ಲಾ ಅಧಿಕಾರಿಗಳಿಗೆ ಕೊಟ್ಟೆವು. ಜಿಲ್ಲಾಧಿಕಾರಿ ಅದು ಲೆಟರ್ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟೆವು, CS ಸರಿಗೆ ಕೊಟ್ಟೆವು, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟೆವು. ಸರ್, ಈ ಥರ ತಪ್ಪು ದಾಖಲೆಗಳು ಹಚ್ಚಿದ್ದಾರೆ, ಈ ಥರ ಮಾಡಿದ್ದಾರೆ, ಇದಕ್ಕೆ ನೀವು ಕ್ರಮ ತಗೋಬೇಕಂತೇಳಿ ನಾವು ಹೇಳಿದ್ಮೇಲೆ ಅವ್ರು ಕ್ರಮ ತಗೋತೀನಿ ಅಂತೇಳಿ ನಾವು ಈ ಡೇಟಿಗೆ ಕೊಟ್ಟಿದ್ದೇವೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಇವತ್ತಿಗೆ 1 ತಿಂಗಳ ಮೇಲಾಯಿತು. ಈಗ ಗೊತ್ತಿನ ತನಕ ಯಾರೂ ಕಂಪ್ಲೇಂಟ್ ಇನ್ಕ್ವೈರಿಗೆ ಬರಲ್ರು. 4 ಸರ್ ದುಬ್ಲಗುಂಡಿ ಅವ್ರು ಸರಿಗೆ ಬಂದಿತ್ತು, ಅವ್ರು ಬರ್ತೀನಿ ಅಂತ ಹೇಳಿ ಅವ್ರು ಒಂದೇ ಸಲ ಬರಲ್ಲ ಅಂತ ಹೇಳಿದ್ರು. ಆಕಾಶ್ ಪಿ ಡಿ ಒ ಅಂತೇಳಿ ಇಟ್ಕಾ ಪಂಚಾಯತ್ದಾಗ ಇರ್ತಾರ. ಒಂದು ಸೆಕ್ರೆಟ್ರಿ ಅವರು ಸೆಕ್ರೆಟ್ರಿಗೆ ಇನ್ಚಾರ್ಜ್ ಪೋಸ್ಟ್ ಕೊಟ್ಟಾರ. ADಗೂ ಇದು DO ಮಾಡ್ಯಾರ, EO ಮಾಡಿದ ಸಲುವಾಗಿ ಈ ಥರ ತಪ್ಪುಗಳಾಗ್ಲತ್ತಾವ. ತಾವೆಲ್ಲ ಕ್ರಮ ತಗೋಬೇಕಿಂತದಕ್ಕೆಲ್ಲ ನಾವು CS ಸರಿಗೆ ಹೇಳಿದ್ರು ಅವ್ರು ಏನು ಮಾಡಲ್ಲ ಇದಕ್ಕೆ. ಯಾಕಂದ್ರೆ ನಾವು ತೋರಿಸಿ ಬಂದೆವು, ಕಂಪ್ಲೇಂಟ್ ಕೊಟ್ಟೆವು, 1 ತಿಂಗಳಾಯ್ತು. ಇವತ್ತು ಬರ್ತೀವಿ, ನಾಳೆಗೆ ಬರ್ತೇವೆ, ನಾಡ್ದಿಗೆ ಬರ್ತೀವಿ, ಇದೇ ಹೇಳತ್ತಾರ. ಈಗ ನಿನ್ನ ಫೋನ್ ಹಚ್ದೇವು ನಾವು ಅವ್ರಿಗೆ, ಫೋನ್ ಹಚ್ಚಿ ಅಲ್ಲಿಗೆ ಹೋಗಿ ಮೊನ್ನೆ DO ಸಾಬ್ರಿಗೆ ಕೇಳಿದೆವು. ಅವ್ರಿಗೆ CS ಸಾಬ್ರಿಗೆ ಕೇಳಿದ್ರು. ಅವ್ರು ಹೇಳ್ತಾರೆ ಇಲ್ಲ, ನಾವು EO ಅವ್ರಿಗೆ ಕಳಿಸಿದೆವು ಚುಡುಗುಪ್ಪ ಅಂತ ಹೇಳ್ತಾರೆ. ಚುಡುಗುಪ್ಪ EO ಅವ್ರಿಗೆ ಕಳಿಸಿ 5 ದಿವಸ ಆಯಿತು. ಅವ್ರನ್ನೂ ಇನ್ನೂ ಏನೂ ರೆಸ್ಪಾನ್ಸ್ ನಮಗೆ ಮಾಡ್ಲತ್ತಿಲ್ಲ ಕರೆಕ್ಟಾಗಿ. ಅಂದರೆ ಈ ಜಗತ್ತಿನಲ್ಲಿ ಯಾರೂ ಹಣ ಕೊಂಚ ಲಂಚ ಕೊಟ್ಟು ಏನು ಬೇಕಾದ್ರೂ ಮಾಡ್ಕೋಬೋದಾ? ಈ ಜಗತ್ತಿನಲ್ಲಿ ಮತ್ತೆ ಯಾರಿಗೇನು ಹಕ್ಕಿಲ್ವಾ? ಒಂದು ಸಾಮಾನ್ಯವಾದ ವ್ಯಕ್ತಿ ನಾವಿದೀವಿ ಅಂದ್ರೆ ಪ್ರತಿಯೊಂದು ಜೀವಿಗೆ ಬದುಕೋದು ಅವಕಾಶ ಅದ ಭೂಮಿ ಮೇಲೆ. ಇವ್ರು ರೊಕ್ಕ ಕೊಟ್ಟರೆ ಯಾರಿಗೆ ಏನು ಬೇಕಾದ್ರೂ ಮಾಡ್ತಾರ. CS ಅವ್ರಾಗಲಿ EO ಆಗಲಿ ಸ್ವಲ್ಪ ರೊಕ್ಕ ತಗೊಂಡು ಮನ್ಸು ಬಂದಂಗೆ ಪಾತ್ರ ಮಾಡ್ಕೊಂಡು ಇವ್ರದೆಲ್ಲ ಮಾಡ್ಕೊತ ಕುಂತು ನಡೀತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೊಂದು ಸಂವಿಧಾನ ಹಕ್ಕು ಕೊಟ್ಟರೆ ಎಲ್ಲರಿಗೆ. ಹಕ್ಕಿನ ಪೂರ್ವಕ ಹಕ್ಕಿಗೆ ನಡ್ರಿ, ನೀವು ಹಕ್ಕಿ ಹ್ಯಾಂಗದ ಹಂಗೆ ನಡೀರಿ. ಇನ್ನೊಬ್ರು ಹಕ್ಕು ಕೊಡೋದು ತಿನ್ಬೇಡ್ರಿ, ನಿಮ್ಗದು ಸಲ್ಲಲ್ಲ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ ಅಂತ ನೀವು ಏನು ಮಾಡ್ಲಕತ್ತೀರಿ? ಇವೆಲ್ಲ ಮಾಡಬಾರ್ದು. ನೀವು ಯಾರು ಇನ್ಕ್ವೈರಿ ತಗೊಂಬಲ್ಲ, ಏನು ಮಾಡಲ್ಲ. ಯಾರೋ ಚಿಲ್ಲರೆ 10-5 ರೂಪಾಯಿ ಕಾಸು ಕೊಡ್ತಾರೆ ಅಂಥೇಳಿ ಅವ್ರು 5-10 ರೂಪಾಯಿ ಕಾಸಿಗಾಗಿ ನೀವು ಕಾನೂನು ವಿರೋಧ ಮಾಡ್ತೀರಿ. ಒಂದು ದೊಡ್ಡ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಬರೆದಿಟ್ಟ ಮೇಲೆ ಒಂದು ಸರ್ಕಾರ ಅದ, ಗೋರ್ನಮೆಂಟ್ ಮೀರಿ ಒಂದು ದೊಡ್ಡ ಅಧಿಕಾರಿಗಳಿಗೆ ಮೀರಿ ನೀವು ಈ ಥರ ತಪ್ಪು ಕೆಲಸ ಮಾಡ್ಲತ್ತೀರಂದ್ರೆ ನಿಮ್ಮಂಥ ದೊಡ್ಡ ವ್ಯಕ್ತಿ ಯಾರೂ ಇಲ್ಲ ಅಂದಾಗ ಅನಿಸ್ಲತ್ತ ನಮಗೆ. ಯಾಕಂದ್ರೆ ನೀವೇ ಎಲ್ಲ ಕಾಣಿಸ್ತದೆ. ನಾವು ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಕಂಪ್ಲೇಂಟ್ ಕೊಟ್ಟ ಮೇಲೆ ಭೀ ನೀವು ತಗೊಳತ್ತಿಲ್ಲ. ಒಂದು ಇಟ್ಕಾ ಪಂಚಾಯತ್ಲಿಂದ ಅವ್ರಿಗೆ ರಿಮೂವ್ ಮಾಡಿದ ಮೇಲೆ TPಗೆ ಬರ್ಬೇಕು. ಅವರು TPಗೆ ಬಂದ್ಮೇಲೆ TPದಾಗ ಅವ್ರು TPದವ್ರು ಏನು ಮಾಡ್ತಾರೆ, ಲೆಟರ್ ಕೊಡ್ತಾರೆ. ಮಾಡ್ಯಾರ ಅಲ್ಲಿನ ವ್ಯಾಪ್ತಿ ಅವನಿಗೆ ಏನು ಡಾಕ್ಯುಮೆಂಟ್ಸೇ ಕೊಟ್ಟಿಲ್ಲ. ಲಿಂಗರಾಜ್ ಸರ್ ಅವರು ರೆಡ್ಡಿ ಎಂಬವ್ರು ನಮ್ಮಲ್ಲಿ PDO ಸೆಕ್ರೆಟರಿ ಇನ್ಚಾರ್ಜ್ಗಳಿಗೆ PDO ಕೊಡ್ಲತ್ತಾರೆ.
ಅವ್ರು ಪಿ ಡಿ ಒ ಕೊಟ್ಟರು ಅವ್ರಿಗೆ, ಸೆಕ್ರೆಟ್ರಿ ಅವ್ರಿಗೆ. ಅವ್ರು ಪಿ ಡಿ ಒ ಕೊಟ್ಟ ಮೇಲೆ ಅವ್ರು ಏನು ಮಾಡೋದ, ಮನ್ಸು ಬಂದಾಗ ಆಟ ಆಡ್ಲತ್ತಾರೆ. ಅದಕ್ಕೆ ಅವ್ರಿಗೆ ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಅಲ್ಲಿಂದ ಒಂದು ಲೆಟರ್ ಕೊಡ್ರಿ, ಲಿಂಗರಾಜ್ ಸರ್ ಕೊಟ್ಟಿದ್ದು ನನಗೆ ಅಲ್ಲಿಂದ ರಿಮೂವ್ ಮಾಡಿದ್ದು ಪಂಚಾಯತ್ಲಿಂದ. ಅವ್ರು ಲಿಂಗರಾಜ್ ಸರ್ ನಿಮ್ಗೆ ಆರ್ಡರ್ ಕೊಟ್ಟಿದ್ದು, ಕಾಪಿ ಕೊಡ್ರಿ ಅಂತ ನಾವು ರೆಡ್ಡಿ ಅವ್ರಿಗೆ ಕೇಳತ್ತಿದ್ದೆವು. ಅವ್ರು ರೆಡ್ಡಿ ಅವ್ರು ಏನಂತಾರ, ಇಲ್ಲ ನಂಬಲ್ಲಿ ಲಕ್ಷ್ಮೀ ಮೇಡಮ್ ಇವು ಇದ್ದಂಗೆ ಲೆಟರ್ ಅದ, ನಂಬಲ್ಲಿ ಇದೇ ಅದ, ನೀವು ಏನು ಮಾಡ್ತೀರಿ ನಂಬಲ್ಲಿ ಇದೇ ಅದ, ತಪ್ಪಾಗ್ಯದಲ್ಲತ್ತಾರೆ. ಏನಾರ ಕೇಳಿದ್ರು ಈ ಥರ ಗುಂಡಾಜಮ್ ಮಾಡತ್ತೀರಿ, ರೌಡಿಸಮ್ ಮಾಡ್ಲತ್ತೀರಿ. ನಾವು ರೌಡಿಸಮ್ ಯಾಕೆ ಮೇಡಮ್, ನಾವು ಕಾನೂನು ಬದ್ಧವಾಗೇ ಕೇಳತ್ತಿದ್ದೆವು. ಕಾನೂನು ಏನದ, ಕಾನೂನು ಖಿಲಾಫ್ ಹೋಗ್ಬೇಡ್ರಿ, ನೀವು ಕಾನೂನು ಒಳಗಾಗಿ ಮಾಡ್ರಿ. CS ಅವ್ರು ಏನು ಹೇಳ್ಯಾರ, ಅವ್ರಿಗೆ 4ನೇ ತಿಂಗಳು 29 ತಾರೀಕು 26/2026ದಾಗ ಲಿಂಗರಾಜ್ ಇವ್ರಿಗೆ ತೆಗೆದು ಸದ್ದಮ್ ಅವ್ರಿಗೆ ಡೆಪ್ಯುಟೇಷನ್ ಮೇಲೆ ತೆಗೆದು ತುಕರಾಮ್ ಅವ್ರಿಗೆ ತಗೋರಿ ಅಂತ ಹೇಳಿದ್ರು. ಇವ್ರು ಏನು ಮಾಡಿದ್ರು, ತುಕರಾಮಗೆ ಈಗೊತ್ತಿನ ತನ 3 ತಿಂಗಳ ತನ ಅವ್ನಿಗೆ ಮುಚ್ಚಿಟ್ಟಾರ. ಯಾಕೆ ಅವ್ರು ಏನು ಕಲ್ಲುಂಟಿಗೆ ಮಾಡ್ಯಾರ, ನೀವೆಲ್ಲ ಕಳ್ಳೂರಿದ್ರ, ಏನು ಮಾಡ್ಲತ್ತೀರಿ ನೀವು, ಕಳ್ಳೂರು ಇದ್ದಂಗೆ ಇದು ಅರ್ಥ. ಯಾಕಂದ್ರೆ 3 ತಿಂಗಳ ತನ ನೀವು ಅವ್ರಿಗೆ ಮುಚ್ಚಿಟ್ಟು ಇವತ್ತು ಹಡಲ್ ಅಂತೇಳಿ ನೀವು ಇವತ್ತು ತಂದು 4 ಮಂದಿ ಕೂಡಿಸ್ತೀರಿ ಇವತ್ತ ನಿನ್ನ ಅಂತಂದ್ರೆ, ಈ ದಿವ್ಸ ಏನು ಮಾಡಿದ್ರಪ್ಪ ನೀವು 3 ತಿಂಗಳು. CS ಅವರೇ ನಿಮ್ಮ ಅಧಿಕಾರಿಗಳು ತೋಹಿನ್ ಮಾಡ್ಲತ್ತಾರ. ನೀವು 3 ತಿಂಗಳಾಯ್ತು ಅವ್ರಿಗೆ ತುಕರಾಮ್ ಅವ್ರಿಗೆ ತಗೋರಿ ಅಂತ ಹೇಳಿರಿ, ಇವ್ರು ನಿನ್ನ ಮನ್ನ ತಗೊಂಡಾರ ಅವ್ರಿಗೆ. ನೀವು ಏನು ಮಾಡ್ಲತ್ತೀರಿ, ಮ್ಯಾಲಧಿಕಾರಿಗಳು, ಸರ್ಕಾರ ನಿಮ್ಮ ಮನೆಯಾಗ ಹುಟ್ಟದ, ಕಾನೂನು ನಿಮ್ದದನ, ಸರ್ಕಾರ ನಿಂಬಲ್ಲದನ, ಸಂವಿಧಾನ ನಿಮ್ದದನ, ಹಕ್ಕು ನಿಮಗದನ, ಸಾರ್ವಜನಿಕದ. ನೀವು ಪಬ್ಲಿಕ್ ಸ್ವತ್ತು, ನೀವು ಪಬ್ಲಿಕ್ ನಾವು ಕೇಳೋ ಹಕ್ಕದ, ನೀವು ಕೊಡ್ಬೇಕಾದ್ರ ಜವಾಬು ನೀವು ಮಾಡಬೇಕು. ಅವು ಕೆಲಸಗಳು ನಾವು ಕಂಪ್ಲೇಂಟ್ ಕೊಡ್ತೀವಿ, ನೀವು ಮಾಡಲ್ಲ ಅಂತಂದ್ರೆ ಅದ್ರದ್ದು ಏನು ಉದ್ದೇಶ? ಯಾಕೆ ನಿಮ್ದು ಏನಾರ ಪಾತ್ರ ಅದ ಅದ್ರಾಗ, ನೀವು ಭೀ ಏನಾರ ತಗೊಳತ್ತೀರ, ಎಲ್ಲರೂ ನಿಮ್ದು ಏನಾರ ಪಾತ್ರ ಇದ್ದಾಗೆ ನೀವು 1 ತಿಂಗಳು ಹಿಡಿದು ನಮ್ಗೆ ಏನು ರೆಸ್ಪಾನ್ಸ್ ಮಾಡ್ಲತ್ತಿಲ್ಲ. ಇಲ್ಲಾಂದ್ರೆ ನೀವು ಮಾಡ್ತೀರಿ. ನಮಗೆ ನ್ಯಾಯ ನೀತಿ ಧರ್ಮ ನಿಮ್ಮಲ್ಲಿ ಸ್ವಲ್ಪ ಇರ್ತಿತ್ತಂದ್ರೆ ನೀವು ಮಾಡ್ತೀರಿ, ಕಾನೂನು ಬದ್ಧವಾಗಿ ಇರ್ತೀರಿ ಅಂದ್ರೆ ನೀವು ಮಾಡ್ತೀರಿ. ಇದು ಇವತ್ತಿನ ತನ ತೆಕ್ಕಿಕಾಕ್ ಮಾಡಿ ಅವ್ರ ಬಂದು ದಾಖಲೆಗಳು ಇದ್ರು ತೋರ್ಸಲಕ್ಕೆ ನಾವು ಯಾರಿಗೆ ಹಾಡಲತ್ತಿಲ್ಲ. ನಾವು ಏನು ಮಾಹಿತಿ ಕೇಳಿದೆವು, ನಮಗೆ ಇಟ್ಗ ಪಂಚಾಯತ್ಗೆ ಮಾಹಿತಿ ಹಕ್ಕು ಕೊಟ್ಟಾರ, ಮಾಹಿತಿ ಹಕ್ಕು ಕೊಡಬೇಕು. ಮೇಲಧಿಕಾರಿಗಳಿಗೆ ನಾವು ತೋರಿಸ್ತೇವೆ, ನಿಮ್ಮ ಡಾಕ್ಯುಮೆಂಟ್ಸ್ ಇದ್ರು ಕೊಡ್ರಿ, ಮೇಲಧಿಕಾರಿಗಳು ಇದು ಮಾಡ್ರಿ. ಇಲ್ಲಾಂದ್ರೆ ನಾವು ಜಿಲ್ಲಾ ಪಂಚಾಯತ್ ಧರಣಿ ಕೊಡ್ತೇವೆ, ಲಾಸ್ಟಿಗೆ ಲೋಕಾಯುಕ್ತ ಸರಿ ಕೊಡ್ತೇವೆ, ನಾವು ಒಯ್ದು ಲೋಕಾಯುಕ್ತಿ ಕೊಡ್ತೇವೆ. ಲೋಕಾಯುಕ್ತಿ ಕೊಟ್ಟು ಕಾನೂನು ಅದ, ಲಾಸ್ಟಿಗೆ ಅದು ಎಲ್ಲ ಆಗ್ಲಿಲ್ಲ ಅಂದ್ರೆ ನಾವು ಕೋರ್ಟ್ ಕಾನೂನು ಲಡಿಸ್ತೇವೆ. ಅಂದ್ರೆ ನಿಮ್ಮ ಮುಂದೆ ಯಾರು ಜಡ್ಜು ಯಾರು ಇಲ್ಲ ಅಂದಂಗೆ ಆಯ್ತು. ನಿಮ್ಮ ಮುಂದೆ ಯಾರು ಇಲ್ಲ ಈ ದೇಶದಾಗೆ. ನೀವೇ CS DS, ನೀವೇ ಒಳ್ಳೆ EO, ನಿಮ್ದು ಕೈಯಾಗೆ ಅಧಿಕಾರ ಅದ, ಬೇರೆ ಯಾರು ಇಲ್ಲ. ಮಾಜಿ ಶಾಸಕರು ಬಿ ಲೆಟರ್ ಕೊಟ್ಟಿದ್ದಾರೆ ಅವ್ರಿಗೆ. ಅವ್ರ ಡಾಕ್ಯುಮೆಂಟ್ಸ್ ಕೇಳಲಾರ್ದೇನೆ, ಅವ್ರ ಡಾಕ್ಯುಮೆಂಟ್ಸ್ ಅವನ ಇಲ್ಲ ಅಂತೇಳಿ ಗುರ್ತಿಲ್ದೇನೆ ಅವ್ರು ಫೇಕ್ ಡಾಕ್ಯುಮೆಂಟ್ಸ್ ಹಚ್ಚಿ ನೌಕರಿ ಮಾಡ್ಕೊಂಡ್ರು ಬಿ ನಮ್ಮ ಹುಮ್ನಾಬಾದ್ ತಾಲೂಕಿನ ರಾಜಶೇಖರ್ B ಪಾಟೀಲ್ ಮಾಜಿ ಶಾಸಕರು ಈ ತರ ಲೆಟರ್ ಕೊಟ್ಟಿದ್ದಾರೆ ಅವ್ರಿಗೆ ಏನೋ ತೊಂದರೆ ಇದೆ, ನೀವೆಲ್ಲ ಇದು ತನಿಖೆ ಮಾಡಬೇಕು. ನೀವು ಅಗರ್ ಮಾಡ್ಲಿಲ್ಲ ಅಂದ್ರೆ ನಾವು ಗ್ರಾಮ ಪಂಚಾಯತ್ ಹೋಗಿ ಕೀಲಿ ಹಾಕ್ತೇವೆ, ತನಿಖೆ ಅಲ್ಲೆಲ್ಲ ಪೂರ ನಾವು ಧರಣಿ ಕೂಡ್ತೇವೆ. ಅಷ್ಟು ಜನ ನಾವು ಲೋಕಾಯುಕ್ತಿಗೆ ಹೋಗ್ತೇವೆ. ತಾವೆಲ್ಲ ಜನರಿಗೆ, ಎಲ್ಲ ಕರ್ನಾಟಕ ಜನತೆಗೆ ನಾವು ಒಂದು ಮನವಿ ಮಾಡ್ಕೊಳ್ಳೋದೇವು, ಇದಕ್ಕೆಲ್ಲರೂ ಸಹಕಾರ ಮಾಡಬೇಕು. ಯಾಕಂದ್ರೆ ಇದು ಎಲ್ಲ ಸರ್ವರ್ ಸದಸ್ಯರ ಎಲ್ಲರ ಪರವಾಗಿ ಕೇಳತ್ತೀವಿ, ನಮ್ದೊಬ್ಬರ ಪರವಾಗಲ್ಲ, ಪ್ರತಿಯೊಬ್ಬರಿಗೆ ಹಕ್ಕದ. ತಾವು ಇದಕ್ಕೆ ದಾರಿ ಮಾಡಿಕೊಡ್ಬೇಕು. CS ಆಗಲಿ ಮತ್ತು ನಮ್ಮ ಪಂಚಾಯತ್ ರಾಜ್ ಇಲಾಖೆ ಮಂತ್ರಿಗಳು DK ನಮ್ಮ ಈಶ್ವರ್ ಖಂಡ್ರೆ ಸರ್ ಆಗಲಿ, ತಾವು ಇವೆಲ್ಲ ಗಮನಕ್ಕೆ ಇಟ್ಕೋಬೇಕು. ಈ ಥರ ಮಾಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ನಾವು ಮನವಿ ಮಾಡ್ಕೊತಿದ್ದೇವೆ. ತಾವೆಲ್ಲರೂ ದಯವಿಟ್ಟು ಇದಕ್ಕೆ ಮಾಡ್ಬೇಕಂತೇಳಿ ನಾವು ಕೈ ಜೋಡಿಸಿ ನಿಮ್ಗೆ ಹೇಳ್ತೇವೆ. ದೇವ್ರ